ಈ ಬಾರಿ ಮಾವು ಬೆಳೆ ಭಾರೀ ಕುಸಿತಕ್ಕೆ ತಲುಪಿದೆ. 90% ಇಳುವರಿ ನೆಲಕಚ್ಚಿ ಆಲ್ಮೋಸ್ಟ್ ಝೀರೋ ಸ್ಥಿತಿ ನಿರ್ಮಾಣ ಆಗಿದೆ. ಹೂಗಳಿಂದ ತುಂಬಿದ ತೋಟಗಳು ಹಣ್ಣಿಲ್ಲದೆ ಖಾಲಿ ಆಗಿವೆ. ಈ ಬಾರಿ ಮಾವು ಬೆಳೆಗೆ ಹೊಸ ವೈರಸ್ ದಾಳಿ ಬೇರೆ ಮಾಡಿದೆ. ಮಾವು ಬೆಳೆಯನ್ನ ಸಂಪೂರ್ಣ ನಾಶ ಮಾಡಿಬಿಟ್ಟಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಈ ಬಾರಿ ಮಾವು ಲಕ್ಸುರಿ ಹಣ್ಣಾಗೋದು ಬಹುತೇಕ ಖಚಿತ ಆಗಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಾವಿನ ತೋಟಗಳಿಗೆ ಹೊಸ ವೈರಸ್ ದಾಳಿ, ಬ್ಲಾಸಮ್ ಬ್ಲೈಟ್ ರೋಗ ಬೆಳೆಗಾರರ ಸಂಕಷ್ಟ. ಮರದ ತುದಿಯಲ್ಲಿ ಮುದ್ದಾಗಿ ತೂಗುವ ಹಳದಿ ರತ್ನದಂತಹ ಮಾವಿಗೆ ಈ ವರ್ಷ ಬರಸಿಡಿಲು ಬಡಿದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಮಾವು ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಹೂಗಳಿಂದ ತುಂಬಿ ತುಳುಕಿದ ಮಾವಿನ ಮರಗಳಲ್ಲಿ ಈಗ ಹಣ್ಣಿಲ್ಲ. ಸುಮಾರು 90ರಷ್ಟು ಇಳುವರಿ ಸಂಪೂರ್ಣ ನೆಲಕಚ್ಚಿದೆ. ಮಾವು ಬೆಳೆಗೆ ಬ್ಲಾಸಮ್ ಬ್ಲೈಟ್ ಎಂಬ ಹೊಸ ವೈರಸ್ ಅಟ್ಯಾಕ್ ಮಾಡಿದೆ. ಈ ಬ್ಲಾಸಮ್ ಬೈಟ್ಸ್ ವೈರಸ್ ಕೊರೋನಾಗಿಂತಲೂ ವೇಗವಾಗಿ ಹರಡುತ್ತಿದೆ. ಮಾವಿನ ಹೂವು ಹಂತದಲ್ಲೇ ನಾಶ ಮಾಡ್ತಿದೆ. ಹೂ ಬರುತ್ತೆ, ಆದರೆ ಹಣ್ಣಾಗೋ ಮುನ್ನವೇ ಕಪ್ಪಾಗಿ ಒಣಗಿಬಿಡುತ್ತೆ. ಇದರಿಂದ ಮಾವಿನ ಇಳುವರಿ ಸಂಪೂರ್ಣವಾಗಿ ಕುಸಿದಿದೆ. ಹೀಗಾಗಿ ಮಾವು ಬೆಳೆಗಾರರು ಪರಿಹಾರವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಇದು 25 ಎಕರೆ ತೋಟ ಇದೆ. 1700 ಗಿಡ ಇದಾವೆ. ಇದರೊಳಗೆ 1700 ಗಿಡದೊಳಗೂ 12 ಗಿಡದೊಳಗೆ ಕಾಯಿ ಅಂತ ಇಲ್ಲ. ಇದ್ರಾಗ 12 ಗಿಡದೊಳಗೂ ಕಾಯಿ ಸಿಗಲ್ಲ. ಆ ಪರಿಸ್ಥಿತಿ ಆಗೈತೆ ರೀ. ಇಳುವರಿ ಚೆನ್ನಾಗಿ ಬಂದಾಗ 20 ಲಕ್ಷ 25 ಲಕ್ಷ ಮಟ್ಟ ಬಂದೈತಿ. ಈ ವರ್ಷ 20 ರೂಪಾಯಿ ನೋಡ್ಬೇಕಂದ್ರೆ ಕಷ್ಟ ಆಗಿದೆ. 20 ಲಕ್ಷ ಮಟನೂ ಇಳುವರಿ ಬಂದಿದೆ. ಈ ಸಲ 20 ರೂಪಾಯಿ ನೋಡ್ಬೇಕಂದ್ರೆ ಅಷ್ಟು ಕಷ್ಟ ಆಗಿದೆ. ತೋಟಗಾರಿಕೆ ವಿಶ್ವವಿದ್ಯಾಲಯದ ತಜ್ಞರ ತಂಡ ಹಾವೇರಿಗೆ ಭೇಟಿ ನೀಡಿ ಪರಿಶೀಲಿಸಿದೆ. ಹಾನಗಲ್, ಶಿಗ್ಗಾವಿ, ಸವಣೂರು ಸೇರಿದಂತೆ ಜಿಲ್ಲೆಯ ನಾನಾ ರೈತರ ತೋಟಗಳಿಗೆ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ವೈರಸ್ ದಾಳಿ ಬಗ್ಗೆ ದೃಢಪಡಿಸಿದೆ. ಈ ವೈರಸ್ ಅನ್ನು ತಡೆಗಟ್ಟಲು ಸ್ವಲ್ಪ ಔಷಧಿಯಲ್ಲ, ತಾತ್ಕಾಲಿಕ ಕ್ರಮಗಳು ಪರಿಣಾಮಕಾರಿಯಾಗುವುದಿಲ್ಲ. ಹವಾಮಾನ ವೈಪರೀತ್ಯಗಳಿಂದ ಈ ವೈರಸ್ ಬಾಧಿಸಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗಿದೆ. ಬ್ಲಾಸಮ್ ಬ್ಲೈಟ್ ಅಥವಾ ಹೂ ಗೊನೆ ಕರಗುವ ಅಥವಾ ಉದುರುವ ರೋಗ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದನ್ನ ವರದಿಯನ್ನ ಕೊಟ್ಟ ನಂತರ ನಮ್ಮ ಒಂದು ಸರ್ಕಾರಕ್ಕೆ ನಮ್ಮ ರೈತರಿಗೆ ಏನು ಅನುಕೂಲ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಆ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಈ ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಲಾಗಿತ್ತು. ಆ ವಿಜ್ಞಾನಿಗಳು ವರದಿ ನೀಡಿದ ನಂತರ ನಮ್ಮ ಜಿಲ್ಲೆಯಿಂದ ನಮ್ಮ ಒಂದು ತೋಟಗಾರಿಕೆ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಲು ನಮ್ಮ ರೈತ ಸಂಘದವರು ಮನವಿ ಮಾಡಿದ್ದಾರೆ. ಅದೇ ಪ್ರಕಾರ ನಾವು ಕ್ರಮ ಕೈಗೊಳ್ಳುತ್ತೇವೆ. ತೋಟಗಾರಿಕೆ ಇಲಾಖೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದು ಮುಂದಿನ ಕ್ರಮಗಳತ್ತ ಎಲ್ಲರ ಕಣ್ಣು ನೆಟ್ಟಿದೆ. ಒಟ್ಟಾರೆ ಹಾವೇರಿಯಲ್ಲಿ ಮಾವಿನ ಸಿಹಿ ಕಹಿಯಾಗಿದ್ದು ರೈತರ ಬದುಕು ಸಂಕಷ್ಟದ ಅಂಚಿನಲ್ಲಿ ನಿಂತಿದೆ. ರಾಜ್ಯ ಸರ್ಕಾರದ ನೆರವು ಯಾವಾಗ ಎಂಬ ಪ್ರಶ್ನೆ ಕಾಡ್ತಿದೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಹಾವೇರಿ.